ಮಂಗಳೂರು ನಗರದ ರಸ್ತೆ ಬದಿಯಲ್ಲಿರುವ ಅನಾಥರಿಗೆ ಸಾಮಾಜಿಕ ಕಾರ್ಯಕರ್ತ ರಕ್ಷಿತ್ ಸಾಲಿಯ ನೇತೃತ್ವದಲ್ಲಿ ಉಪಹಾರ ಒದಗಿಸಲಾಗ್ತಾ ಇದೆ. ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ ಮತ್ತು ಈ ವರ್ಷದ ಲಾಕ್ಡೌನ್ ಸಂದರ್ಭದಲ್ಲೂ ಅನಾಥರಿಗೆ ನೂರಾರು ಕಾರ್ಮಿಕರಿಗೆ ಆಹಾರ ಒದಗಿಸುವ ಕಾಯಕ ಮಾಡಲಾಗ್ತಾ ಇದೆ. ಕಳೆದ 12 ದಿನಗಳಿಂದ ಮಂಗಳೂರು ಸರ್ವಿಸ್ ಬಸ್ ಸ್ಟ್ಯಾಂಡ್ನಲ್ಲಿರುವ ಅನಾಥರಿಗೆ ಆಹಾರ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ರಕ್ಷಿತ್ ಸಾಲಿಯನ್ ಹೋಟೆಲ್ ಉದ್ಯಮಿಯಾಗಿದ್ದು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರೂ ಯಾರಿಗೂ ಹೇಳಿಕೊಳ್ಳದೆ ತನ್ನ ಸ್ವಂತ ಖರ್ಚಿನಿಂದ ಈ ರೀತಿ ಸೇವೆ ಮಾಡುತ್ತಿದ್ದಾರೆ. ಸಂಕಷ್ಟದಲ್ಲಿ ಇರುವವರಿಗೆ ಕಿಟ್ ಸೌಲಭ್ಯವನ್ನ ಒದಗಿಸುವ ಕಾಯಕವನ್ನ ಮಾಡುತ್ತಿದ್ದಾರೆ. ಫುಡ್ ವಿತರಣಾ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸಿದ್ದೇವೆ. ಕಳೆದ ವರ್ಷ ಲಾಕ್ಡೌನ್ ಆದ ಕಾರಣ ನಾವು 54 ದಿವಸ ಸತತ ಒಂದು ದಿನ ಕೂಡ ತಪ್ಪದೆ ಇದೇ ಜಾಗದಲ್ಲಿ ನಿಂತುಕೊಂಡು ಶುರುವಿಗೆ ನಾವು ಒಂದು 30 ಜನರಿಗೆ ಕೊಡ್ತಾ ಇದ್ವಿ. ಮತ್ತು ನಾವು ದಿನಕ್ಕೆ ಸಾಧಾರಣ 300ರಿಂದ 350 ಜನರಿಗೆ ಕೊಡಲಿಕ್ಕೆ ನಾವು ಮಾಡಿದ್ದೇವೆ. 54 ದಿನ ನಿರಂತರ ನಾವು ಕೊಟ್ಟಿದ್ದೇವೆ. ಈ ಸಲ ಮೊನ್ನೆ 29 ತಾರೀಕಿನಿಂದ ಶುರು ಮಾಡಿದ್ದನ್ನು ಇನ್ನೂ ಕೂಡ ನಾವು ನಿಲ್ಲಿಸಲಿಲ್ಲ, ಇನ್ನೂ ಕೂಡ ನಾವು ನಿಲ್ಲಿಸೋದಿಲ್ಲ. ಲಾಕ್ಡೌನ್ ಯಾವತ್ತು ಅವರು ಓಪನ್ ಮಾಡ್ತಾರೋ ನಮ್ಮ ರಾಜ್ಯ ಸರ್ಕಾರದ ನಿಯಮದಂತೆ ಅವತ್ತು ತನಕ ನಮ್ಮ ಸೇವೆ ನಿರಂತರವಾಗಿ ನಾವು ಇಲ್ಲಿ ಕೊಡ್ತಾ ಬರ್ತೇವೆ. ಇಂದಿಗೆ ನಾವು ಶುರು ಮಾಡಿ 10 ದಿನ ಆಗಿದೆ. ನಮಗೆ ಇದೊಂದು ಕೊಡಲಿಕ್ಕೆ ಸಿಕ್ಕಿದ ಇದಕ್ಕೆ ಎಲ್ಲರಿಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೆ ಥ್ಯಾಂಕ್ಸ್ ಅಂತ ಇದರ ಮುಖಾಂತರ ಹೇಳಿ, ಯಾರಾದರೂ ಇಲ್ಲಿ ನಮ್ಮ ಸ್ಟೇಟ್ ಬ್ಯಾಂಕ್ ಪರಿಸರದಲ್ಲಿ ಇದ್ದರೆ ಕಳಿಸಿ, ನಾವು ಯಾವತ್ತೂ 4:15 ಗಂಟೆ ಸಂಜೆ ನಾವು ಇಲ್ಲಿ ಕೊಡ್ತೇವೆ, ಸರ್ವಿಸ್ ಬಸ್ ಸ್ಟ್ಯಾಂಡ್. ಮತ್ತು ಹಾಗೆ ನಾವು ಬರುವ ದಾರಿಯಲ್ಲಿ ಯಾರೆಲ್ಲ ನಮಗೆ ತಿಂಡಿ ಇಲ್ಲ ಅಂತ ಕೇಳ್ತಾರೋ ಇಲ್ಲ ನಮಗೆ ಕಂಡ್ರೆ ನಾವು ಕೊಡ್ತಾ ಬರ್ತಾ ಇದ್ದೇವೆ. ಈ ವೇಳೆ ಸಂಜಯ್ ಕಾಮತ್, ಜೋಶ್ವಾ ಡಿಸೋಜಾ, ಚೈತನ್ಯ, ಹರಿಪ್ರಸಾದ್, ರಾಹುಲ್ ಪೈ, ಮಹೇಶ್, ನಿತಿನ್ ಮಾಡ, ಅರುಣ್ ಪೈ, ಅಜಿತ್ ಕಾಮತ್, ಸಂದೇಶ್, ಆಯುಷ್ಮಾನ್ ಅಮೀನ್, ಪುನೀತ್ ಕೆಪಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಫುಡ್ ಉಂಟಾ? ಅನ್ಲಾಕ್ ಮಾಡ್ತಾರೆ.